ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಫ್ಯಾಮಿಲಿ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಒಬ್ಬಟ್ಟು ಅಂದರೆ ಹೋಳಿಗೆ ಮಾಡೋರಿಗೆ ತುಂಬ ಯೂಸ್ಫುಲ್ ಆಗೋವಂಥ ವಿಡಿಯೋ. ಸೊ ನನ್ನ ಕಡೆಯಿಂದ ಒಂದು ಚಿಕ್ಕ ಟಿಪ್ಸ್ ಅಂತಲೇ ಹೇಳಬಹುದು. ಹೋಳಿಗೆ ಬಂದುಬಿಟ್ಟು ಎರಡು ವಿಧಾನದಲ್ಲಿ ಮಾಡ್ತಾರೆ, ಎಣ್ಣೆ ಹೋಳಿಗೆ ಮತ್ತು ಹಿಟ್ಟಿನ ಹೋಳಿಗೆ ಅಂತ. ಎಣ್ಣೆ ಹೋಳಿಗೆ ಬಿಸಿ ಬಿಸಿ ಇರುವಾಗಲೇ ತಿಂದರೆ ಅದು ತುಂಬ ಟೇಸ್ಟಿ ಅನಿಸುತ್ತೆ ಮತ್ತು ಗ್ರೇವಿ ಇರುತ್ತೆ ಬಿಸಿ ಇರುವಾಗಲೇ ತಿಂದರೆ. ಬಟ್ ಹಿಟ್ಟಿನ ಹೋಳಿಗೆ ಹಂಗಲ್ಲ, ಪಾರ್ಸಲ್ ಮಾಡಲಿಕ್ಕೆ ಮತ್ತು ಆರಿದ ಮೇಲೇನೂ ಊಟ ಮಾಡಲಿಕ್ಕೆ ಚೆನ್ನಾಗಿ ಅನಿಸುತ್ತೆ. ಸೊ ಹಿಟ್ಟಿನ ಹೋಳಿಗೆ ಮಾಡೋರಿಗೆ ಇದೊಂದು ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವಾಗ ಹೋಳಿಗೆ ಮಾಡಬೇಕಂದ್ರೆ ನಾವು ಮಣೆಗೆ ಒಂದು ಪೇಪರ್ ಹಾಕ್ಬಿಟ್ಟು ಒಂದು ಕಾಟನ್ ಬಟ್ಟೆ ಕಟ್ಟಿಬಿಟ್ಟು ರೆಡಿ ಮಾಡ್ಕೋಬೇಕು. ಸೊ ಈ ಒಂದು ಟಿಪ್ಸಿಂದ ಅದರ ಅವಶ್ಯಕತೆ ಇರಲ್ಲ. ಮಾಡಬೇಕು ಅಂತ ಅಂದ್ಕೊಂಡು ನೆಕ್ಸ್ಟ್ ಸೆಕೆಂಡಲ್ಲೇ ನಾವು ರೆಡಿ ಮಾಡಿಕೊಂಡು ಮಾಡಬಹುದು. ಇವಾಗೆಲ್ಲ ನಾವು ಶಾಪಿಂಗ್ ಹೋದರೆ ಬಟ್ಟೆ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಕವರ್ ಬದಲು ತೆಳುವಾದ ಬಟ್ಟೆದೇ ಕವರ್ ಕೊಡ್ತಾರೆ. ಸೊ ಅದು ಜಸ್ಟ್ ನಾವು ಕಟ್ ಮಾಡ್ಕೊಂಬಿಟ್ಟು ರೌಂಡ್ ಬೇಕಾದ್ರೆ ಕಟ್ ಮಾಡ್ಕೊಬೋದು ಅಥವಾ ಚೌಕಾಕೃತಿಯಲ್ಲಿ ಬೇಕಾದ್ರೆ ಕಟ್ ಮಾಡ್ಕೊಬೋದು. ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ನಾವು ಯಾವಾಗ ನೆನೆಸ್ಕೊತೀವೋ ಆವಾಗಲೇ ತೊಗೊಂಬಂದು ನಾವು ಹೋಳಿಗೆನ ರೆಡಿ ಮಾಡ್ಕೊಬೋದು. ಇದು ಒಂದು ಸ್ವಲ್ಪನೂ ಕೂಡ ಅಂಟಲ್ಲ, ಹಿಡಿಯಲ್ಲ ಕೂಡ ತಳಕ್ಕೆ. ಮತ್ತು ಇದಕ್ಕೆ ಮಣೆನೇ ಬೇಕು ಅಂತ ಇಲ್ಲ, ಹಾಗೆ ಗ್ಯಾಸ್ ಕಟ್ಟಿ ಮೇಲೇ ನಾವು ತೊಗೊಂಬಿಟ್ಟು ಹೋಳಿಗೆ ಮಾಡಿ ಬೇಯಿಸ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ನಮಗೆ ಮುಂಚೆನೂ ಗೊತ್ತಿರಲಿಲ್ಲ. ನಮ್ಮ ಆಂಟಿ ಹಿಂಗೆ ಯಾವಾಗಲೂ ಊರಿಗೆ ಬಂದಾಗೆ ಈ ಥರ ಮಾಡ್ತಾರೆ ಇವಾಗ ಚೆನ್ನಾಗಿ ಅಂತೇಳಿ ಹೇಳಿ ಹೋಗಿದ್ರು. ಸೊ ನಾವು ಟ್ರೈ ಮಾಡೋಣ ಅಂತ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂತು ಹೋಳಿಗೆ ಕೂಡ. ನೋಡಿ ಎಷ್ಟು ತೆಳ್ಳಗೆ ಮಾಡ್ಬೋದು ನಾವು ಇದರಲ್ಲಿ, ಅಂದರೆ ಕೆಳಗಿನ ಅಕ್ಷರ ಕೂಡ ಎಷ್ಟು ಚೆನ್ನಾಗಿ ಐಡೆಂಟಿ ಆಗ್ತಿದ್ದಾವೆ. ಸೊ ತೆಳ್ಳಗೆ ಚೆನ್ನಾಗಿ ಉದ್ಬಿಟ್ಟು ನಾವು ಬೇಯಿಸಿದರೆ ಹೋಳಿಗೆ ಅಷ್ಟೇ ಸಾಫ್ಟಾಗಿ ಮತ್ತು ಚೆನ್ನಾಗಿ ಬರುತ್ತೆ. ಸೊ ಇದು ರಿಸ್ಕ್ ಇಲ್ದಲೇ ಆರಾಮಾಗಿ ಹೋಳಿಗೆ ಮಾಡ್ಬೋದು ಇದರಿಂದ ಅಂತ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಹೋಳಿಗೆ ಮಾಡುವಂತಹ ಟಿಪ್ಸ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತೋ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ. ಯಾರೆಲ್ಲ ಹೊಸಬ್ರು ನೋಡ್ತಿದ್ರೋ ಅವರು ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ. ಇತ್ತೀಚೆಗೆ ನನ್ನ ಚಾನಲ್ಗೆ ಹೊಸಬ್ರು ಸಬ್ಸ್ಕ್ರೈಬ್ ಆಗಿದ್ದೀರಾ. ಸೊ ಅವರೆಲ್ಲ ಕೇಳ್ತಿದ್ದಾರೆ ಏನಪ್ಪ ಅಂತಂದರೆ, ನಿಮ್ಮ ಪರಿಚಯ ನಮಗೆ ಪೂರ್ತಿಯಾಗಿ ಆಗಿಲ್ಲ, ಸೊ ಹಂಗಾಗಿ ನಿಮ್ಮ ಪರಿಚಯದ ಒಂದು ವಿಡಿಯೋ ಮಾಡಿ ಅಂತ ಕೇಳ್ತಿದ್ದಾರೆ. ಸೊ ನಾನು ಮುಂಚೆ ಸ್ಟಾರ್ಟ್ ಮಾಡಿದಾಗ ಯೂಟ್ಯೂಬಲ್ಲಿ ನನಗೆ ಪರಿಚಯ ಇರೋರೇ ಇದ್ದ ಕಾರಣ ಸೊ ನನ್ನ ಪರಿಚಯದ ಬಗ್ಗೆ ನಾನು ಯೂಟ್ಯೂಬಲ್ಲಿ ಎಲ್ಲೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಲ್ಲ. ನೆಕ್ಸ್ಟ್ ನೋಡೋಣ, ಚಾನ್ಸ್ ಸಿಕ್ಕಿದರೆ ಮಾಡಬೇಕು ಅನಿಸಿದರೆ ಮಾಡೋಣ. ಸೊ ನನ್ನ ಪರಿಚಯ ಆಗಬೇಕು ಅಂತ ಇದರಲ್ಲಿ ಯಾರು ವಾಚ್ ಮಾಡೋರಿಗೆ ಅನಿಸಿದರೆ ದಯಮಾಡಿ ಕಮೆಂಟ್ ಹಾಕಿ. ಸೊ ಜಾಸ್ತಿ ಕಮೆಂಟ್ ಇದ್ದರೆ ಸೊ ನನ್ನ ಫ್ಯಾಮಿಲಿ ಬಗ್ಗೆ ಮತ್ತು ನನ್ನ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಓಕೆ, ಥ್ಯಾಂಕ್ ಯು.